ನನ್ನ ಪ್ರಿಯ ಆತ್ಮೀಯ ಛಾಯಾಚಿತ್ರ ಬಾಂಧವರೇ, ಸೌತ್ ಕ್ಯಾನ್ರಾ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಡೀಲರ್ಸ್ ಯುನೈಟೆಡ್ ಇಂದ ತಮ್ಮೆಲ್ಲರಿಗೂ ಸುಸ್ವಾಗತ. ಇತ್ತೀಚೆಗೆ ನಾನು ನಡೆಸಿರುವಂಥ ನನ್ನ ಪಾದಯಾತ್ರೆಯಲ್ಲಿ ಹಲವಾರು ವೃತ್ತಿಪರ ಫೋಟೋಗ್ರಾಫರ್ಸ್ಗಳು, ವಿಡಿಯೋಗ್ರಾಫರ್ಸ್ಗಳು, ಸ್ಟುಡಿಯೋ ಓನರ್ಸ್ಗಳು ಇವರ ವಾಣಿಜ್ಯ ಪರಿಸ್ಥಿತಿ ದುಸ್ಥಿತಿಯಾಗಿರುತ್ತದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಮೆಡಿಕಲ್ ಏಡ್ ಹಾಗೂ ಮಿನಿಮಮ್ ಸಪೋರ್ಟ್ ವೇಜಸ್ ಇಲ್ಲದೆ ಬದುಕಲು ಅಸಾಧ್ಯವಾಗಿರುತ್ತದೆ. ಮುಖ್ಯವಾಗಿ ಅನ್ಹೆಲ್ತಿ ಕಾಂಪಿಟಿಷನ್, ಒಬ್ಬನ ಕೆಲಸವನ್ನು ಇನ್ನೊಬ್ಬ ಹಿಡಿಯುವುದು, ಇವತ್ತೆಲ್ಲ ನಾವು ನಿಲ್ಲಿಸಬೇಕು. ಪ್ರಾಮುಖ್ಯವಾಗಿ ಕರ್ನಾಟಕದಲ್ಲಿ ಇರುವಂಥ ಫೋಟೋಗ್ರಾಫರ್ಸ್ ಎಲ್ಲರೂ ಒಟ್ಟಾಗಿ, ವಿಡಿಯೋಗ್ರಾಫರ್ಸ್ ಒಟ್ಟಾಗಿ ಪರಸ್ಪರ ಅನ್ಯೂನ್ಯತೆಯಿಂದ ಕೆಲಸ ಮಾಡುವ ಈ ದಿವಸಗಳು ಕೇರಳ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸಿಂದ ಕಲಿಯಬೇಕಾದ ಒಂದು ಮುಖ್ಯವಾದ ಸಂಘಟನೆ ಅನ್ಯೂನ್ಯತೆ ಎಂಬುದೆಂದರೆ, ಕರ್ನಾಟಕದಿಂದ ಒಂದು ಫೋಟೋಗ್ರಾಫರ್ ಕೂಡ ವಿಡಿಯೋಗ್ರಾಫರ್ ಕೂಡ ಕೇರಳದಲ್ಲಿ ಹೋಗಿ ಫೋಟೋ ತೆಗೆಯಲು ಅವರು ಬಿಡುವುದಿಲ್ಲ. ಯಾಕೆಂತೇಳಿದರೆ ಅಷ್ಟು ಅನ್ಯೂನ್ಯತೆ ಇದೆ ಅವರಲ್ಲಿ. ಆದರೆ ಕರ್ನಾಟಕದಲ್ಲಿ ಹಾಗೂ ಬಾರ್ಡರ್ ಏರಿಯಾಸಲ್ಲಿ ಸೌತ್ ಕ್ಯಾನ್ರಾದಲ್ಲಿ ಇನ್ನೊಬ್ಬ ಎಲ್ಲ ಕೆಲಸ ನನಗೇ ಬರಬೇಕಂತ ಹೇಳಿಕೊಂಡು ನಮ್ಮಲ್ಲಿರುವಂಥ ಕೆಲವು ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಪ್ರೊಡಕ್ಷನ್ ಹೌಸಸ್ಗಳು ಕೇರಳದಿಂದ ಕೂಡ ಫೋಟೋಗ್ರಾಫರ್ಸನ್ನು ತರುತ್ತಾರೆ. ಇದರಲ್ಲೇನು ತಪ್ಪೇನಿಲ್ಲ. ಆದರೆ ತಾವು ಕಲಿಬೇಕೇನಂತೇಳಿದ್ರೆ, ನಾಳೆ ಈ ಫೋಟೋಗ್ರಾಫರ್ಸ್ ಈ ವಿಡಿಯೋಗ್ರಾಫರ್ಸ್ ಇಲ್ಲಿ ಬಂದಲ್ಲಿ ಅವರ ಕಲೆಗಳು ತಿಳಿದವರು ನಾಳೆ ಅವರಿಗೆ ಕೆಲಸ ನೀಡುವವರಾಗಿರ್ತಾರೆ. ನಿಮ್ಮ ಹೊಟ್ಟೆಗೆ ನೀವೇ ಹೊಡೆದಾಗೆ ಇದ್ದು ಈ ಪರಿಸ್ಥಿತಿಯಲ್ಲಿ ತಾವು ತಮಗೆ ಸಿಗುವಂಥ ಕೆಲಸಗಳನ್ನು ಮಾಡಿ ಕೇರಳದವರಿಂದ ಕಲೀರಿ. ಅವರು ಅವರ ವೃತ್ತಿಪರ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರನ್ನು ಬಿಟ್ಟು ಹಾಕೋದಿಲ್ಲ. ನಾವು ಕೂಡ ನಮ್ಮಲ್ಲಿರುವಂಥ ಜನರನ್ನು ಬಿಟ್ಟಾಕಬಾರ್ದು. ಅಂಡರ್ ಕಟ್ಟಿಂಗ್, ಅನ್ಹೆಲ್ತಿ ಕಾಂಪಿಟೇಷನ್ ಮಾಡಿಕೊಂಡು ಆರ್ಡ್ರ್ ವಹಿಸ್ಕೊಳ್ಬೇಡಿ. ಎಲ್ಲರಿಗೂ ಬದುಕಲಿಕ್ಕೆ ಬಿಡಿ. ಎಲ್ಲರೂ ಪ್ರೀತಿಯಲ್ಲಿ ಬದುಕಲಿ. ಹಾಗೂ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ನಾವೆಲ್ಲರೂ ಫಲಾನುಭವಿಗಳಾಗಿರಬೇಕು. ಇದಕ್ಕಾಗಿ SKPVDA ಈ ಪರವಾಗಿ ನಾನು ತಮ್ಮೆಲ್ಲರನ್ನು SKPAದಿಂದ ಫ್ರೀ ಮೆಂಬರ್ಶಿಪ್ ನೀಡುವವನಾಗಿರ್ತೇನೆ. ನಮ್ಮ ಸಮಿತಿಯಲ್ಲಿ ನಿಷ್ಕಪಟ ಸೇವೆ ಮಾಡುವಂಥ ಕೆಲವರು ಸೇರಿಕೊಂಡು ನಾವು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ವೃತ್ತಿಪರ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಕರ್ನಾಟಕದಲ್ಲಿ ಹಾಗೂ ಸೌತ್ ಕ್ಯಾನರಾದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಾವು ನೀಡುವವರಾಗಿರ್ತೇವೆ. ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಆಪತ್ ಬಾಂಧವ ಸಂಸ್ಥೆ ಇವರ ಸಹಾಯ ಕೂಡ ನಾವು ಕೋರಿಕೊಳ್ಳುವವರಾಗಿರ್ತೇವೆ. ಎಲ್ಲರೂ ಒಗ್ಗಟ್ಟಿನಲ್ಲಿ ಪ್ರೀತಿಯಿಂದ ಮುಂದುವರಿಯೋಣ. 2026 ಸಾಲಿನ ಮೊದಲನೆಯ ಮಾಸದಲ್ಲಿ ನಾನು ಈ 4 ಮಾತುಗಳನ್ನು ತಮ್ಮ ಮುಂದಿಡುವವನಾಗಿರುತ್ತೇನೆ. ತಾವೆಲ್ಲರೂ ಸಹಕರಿಸಬೇಕಾಗಿ ನನ್ನ ವಿನಮ್ರವಾದ ವಿನಂತಿಯಾಗಿರುತ್ತದೆ. ನಮ್ಮನ್ನು ತಾವು 63 69 19 79 33ರಲ್ಲಿ ಸಂಪರ್ಕಿಸಬಹುದು. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ.